ನಮಸ್ತೆ ಎಲ್ರಿಗೂ. ಹಾಗೆ ನಿನ್ನೆ ಒಂದು ಡೇಟ್ ಅನೌನ್ಸ್ ಆಯಿತು, ಸಿವಿಲ್ ಮತ್ತು DRದು ಫಿಸಿಕಲ್ ಬಂತು. ಈಗ ಕೇವಲ ಒಂದು ವಾರ ನಿಮ್ಮ ಹತ್ರ ಸಮಯ ಇದೆ. ನೀವೆಲ್ಲ ಈಗಾಗಲೇ ಪ್ರಾಕ್ಟೀಸ್ ಮಾಡ್ಕೊಂತ ಬಂದಿರ್ತೀರ. ಈ ಒಂದು ವಾರದಲ್ಲಿ ಯಾರ್ಯಾರು ಹೇಳಿದ್ರು ಅಂತೇಳಿ ಜಾಸ್ತಿ ವರ್ಕೌಟ್ನ ಮಾಡೋಕ್ಕೆ ಹೋಗಬೇಡಿ, ಇದರಿಂದ ಇಂಜುರಿ ಆಗ್ತೀರಾ. ಹಾಗೆ ನಿಮಗೆ ತುಂಬ ಸಮಯ ಇರುತ್ತೆ, ಅಂದರೆ 6.5 ನಿಮಿಷ ಇರುತ್ತೆ, ಆರಾಮಾಗಿ ಓಡ್ಬೋದು. ಡೈಲಿ ನಿಮ್ಮ ಒಂದು ವರ್ಕೌಟು 2.5 ರಿಂದ 3 ಕಿಲೋಮೀಟರ್ ಒಳಗಡೆ ಇರಲಿ, ಸಿಂಪಲ್ ಆಗಿ. ಅದಾದ ನಂತರ ನೀವು ವರ್ಕೌಟ್ ಕಂಪ್ಲೀಟ್ ಆದ ಕೂಡಲೇ ಸ್ವಲ್ಪ ಎಲ್ಲ ಎಕ್ಸರ್ಸೈಸ್ ಮಾಡ್ಕೊಂಡಾದ್ಮೇಲೆ ಲಾಂಗ್ ಜಂಪ್ ಮತ್ತು ಶಾರ್ಟ್ ಪುಟ್ಟು, ಅಥವಾ ನೀವು ಹೈ ಜಂಪ್ ಅಥವಾ ಲಾಂಗ್ ಜಂಪ್ ಏನು ಚೂಸ್ ಮಾಡ್ತಾರೋ ಆ ಒಂದು ಇವೆಂಟ್ನ ಕಂಪಲ್ಸರಿಗೆ ಪ್ರಾಕ್ಟೀಸ್ ಮಾಡಿ. ಏನಕ್ಕೆ ಅಂತಂದರೆ ನಿಮ್ಮ ಒಂದು ಎಕ್ಸಾಮ್ ಆದಮೇಲೆ ಏನು ರನ್ನಿಂಗ್ ಆದ ಕೂಡಲೇ ಸಡನ್ ಆಗಿ ನಿಮಗೆ ಏನು ಲಾಂಗ್ ಜಂಪು, ಹೈ ಜಂಪು ಹಾಗೆ ಶಾರ್ಟ್ ಪುಟ್ನ ಮಾಡಿಸ್ತಾರೆ. ಹಾಗಾಗಿ ನೀವು ಪ್ರಾಕ್ಟೀಸಲ್ಲಿ ಸಹ ಅದೇ ರೀತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಚೆನ್ನಾಗಾಗುತ್ತೆ. ನೀವೇನು ಮಾಡ್ತೀರಾ, ರನ್ನಿಂಗ್ ಒಂದಿನ ಮಾಡ್ತೀರಾ, ಸಾಯಂಕಾಲ ಬಂದು ಶಾರ್ಟ್ ಪುಟ್ ಅಥವಾ ಲಾಂಗ್ ಜಂಪು, ಅವಾಗ ನೀವು ಬೇಕಾದಷ್ಟು ಜಂಪ್ ಮಾಡ್ತೀರಾ, ಶಾರ್ಟ್ ಪುಟ್ ಕೂಡ ಜಾಸ್ತಿ ಹೊಸ್ತಾರೆ. ಬಟ್ ನೀವು ಓಡ್ ಬಂದಾದ್ಮೇಲೆ ಎನರ್ಜಿ ಲಾಸ್ ಆಗಿರುತ್ತೆ. ಸೊ ಅಂಥ ಸಮಯದಲ್ಲಿ ಹೊಸದನ್ನ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮಗೆ ಅವತ್ತಿನ ಫೈನಲ್ ದಿನನೂ ಯೂಸ್ ಆಗುತ್ತೆ. ಇಲ್ಲಾಂತಂದರೆ ಫೈನಲ್ ದಿನ ಓಡ್ಬಿಡ್ತಾರೆ, ಆಮೇಲೆ ಸುಸ್ತಾಗಿ ಜಂಪ್ ಮಾಡೋಕ್ಕಾಗಲ್ಲ, ಶಾರ್ಟ್ ಪುಟ್ ಹೊಸ ಆಗಲ್ಲ, ಆ ಥರ ತೊಂದರೆ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ರನ್ನಿಂಗ್ ಆದ ಡೈಲಿ ಪ್ರಾಕ್ಟೀಸಲ್ಲಿ ಲಾಂಗ್ ಜಂಪು, ಹೈ ಜಂಪು ಹಾಗೆ ಶಾರ್ಟ್ ಪುಟ್ ಕೂಡ ಅಳವಡಿಸ್ಕೊಳ್ಳಿ. ಜೈ ಹಿಂದ್.